ಆತ್ಮೀಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾನು ನಿಮ್ಮ ಅಬುರಾಜ್ ಸೌನೂರು. ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಿರುವ ಘಟನೆ ಇದೆಯಲ್ಲ, ಅದು ಕೇಳಿದ್ರೆ ನಿಮ್ಮ ಮೈ ನಡುತ್ತೆ, ಮೈ ಚುಮ್ ಅನ್ನುತ್ತೆ. ಇದು ಕೇವಲ ಒಂದು ಕೊಲೆಯ ಘಟನೆ ಅಲ್ಲ, ಪ್ರೀತಿಯ ಹೆಸರಿನಲ್ಲಿ ನಡೆದ ಮಹಾ ವಂಚನೆಯ ಘಟನೆ. ಫಾತಿಮಾ ಮತ್ತು ಮುಹಮ್ಮದ್ ಪ್ರೀತಿಸಿ ಮದುವೆಯಾದ ಜೋಡಿ. ಅವರ ಬಾಳಲ್ಲಿ 4 ತಿಂಗಳ ಒಂದು ಪುಟ್ಟ ಹಸುಗೂಸು ನಗು ಬಂದಿತ್ತು. ಆದರೆ ಆ ಮಗುವಿನ ನಗು ಕೇಳುವ ಹೊತ್ತಿಗೆ ತಂದೆಯ ತಾಯಿಯ ಕೈಗೆ ಸೇರುವ ಕಾಲ ಬಂದಿತ್ತು. ಅದು ಒಂದು ಕರಾಳ ರಾತ್ರಿ, 11 ಗಂಟೆಯ ಸಮಯ. ನಾವು ಸ್ವಲ್ಪ ಮಾತನಾಡೋಣ ಎಂದು ತನ್ನ ಹೆಂಡತಿಯನ್ನು ಮುಹಮ್ಮದ್ ಬೈಕ್ ಮೇಲೆ ಸಮುದ್ರದ ತೀರಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಸಮುದ್ರದ ಅಲೆಗಳ ಸದ್ದಿಗಿಂತಲೂ ಜೋರಾಗಿ ಅವರ ಜಗಳ ನಡೆಯುತ್ತೆ. ವಿಷಯ ಏನು ಗೊತ್ತಾ? ಸಂಶಯ. ಆ ಮೊಬೈಲ್ ಫೋನ್ ನಲ್ಲಿ ಇರುವುದು ಬೇರೆಯವರ ಸ್ನೇಹ ಇದೆ ಅನ್ನುವ ಸಂಶಯ. ಆ ಸಂಸಾರಕ್ಕೆ ಬೆಂಕಿ ಹಚ್ಚಿತ್ತು. ಆವೇಶಕ್ಕೆ ಒಳಗಾದ ಮುಹಮ್ಮದ್ ಅಲ್ಲಿ ಮಾಡಿದ ಕೆಲಸ ಇದೆಯಲ್ಲ, ಅಕ್ಷರಶಃ ಒಬ್ಬ ರಾಕ್ಷಸನ ಕೆಲಸ. ತನ್ನ 4 ತಿಂಗಳ ಮಗುವಿನ ತಾಯಿಯನ್ನು ಆ ಮರಳಿನಲ್ಲೇ ಹೂತು ಹಾಕಿ ಕೊಂದು ಹಾಕ್ತಾನೆ. ಆದರೆ ಬಂಧುಗಳೇ, ಹಸಲಿ ಸಸ್ಪೆನ್ಸ್ ಇರುವುದೇ ಇಲ್ಲಿಂದಲೇ. ಕೊಲೆ ಮಾಡಿ ಮನೆಗೆ ಬಂದ ಆ ಮನುಷ್ಯ ತಾನು ಕೊಲೆಗಾರ ಎನ್ನುವ ಯಾವ ಲಕ್ಷಣವನ್ನೂ ತೋರಿಸುವುದಿಲ್ಲ. ತನ್ನ ಮಗುವನ್ನು ತಾಯಿಯ ಬಳಿ ಬಿಟ್ಟು ಸುಳ್ಳು ಹೇಳಿ ಅಲ್ಲಿಂದ ಪರಾರಿಯಾಗ್ತಾನೆ. ಆದರೆ ಅವನು ಹೋದೆಲ್ಲಿಗೆ ಗೊತ್ತಾ? ಯಾವ ಮನುಷ್ಯನ ಪ್ರಾಣ ತೆಗೆಯುವುದು ಧರ್ಮ ಯಾವ ಅನುಮತಿ ಕೊಡುವುದಿಲ್ಲವೋ ಅದೇ ಪರಿಶುದ್ಧವಾದ ಇಸ್ಲಾಮಿನ ನಮ್ಮ ಪವಿತ್ರ ತಾಣ ಮಸೀದಿಗೆ ಹೋಗ್ತಾನೆ. ಅಲ್ಲಿ ಸುಬ್ಹಿಗೆ ಮಾಡಿ ಕೈಗೆ ದೀರ್ಘ ಪ್ರಾರ್ಥನೆ ಮಾಡ್ತಾನೆ. ಬಂಧುಗಳೇ, ಒಬ್ಬ ಮನುಷ್ಯನ ಪ್ರಾಣ ತೆಗೆದು ಅಲ್ಲಾಹನ ಮುಂದೆ ಪ್ರಾರ್ಥನೆ ಮಾಡುವುದಂದ್ರೆ ಅದು ಎಂತಹ ಕ್ರೌರ್ಯ, ಅದು ಎಂತಹ ವಿಚಿತ್ರ ಮನಸ್ಥಿತಿ. ಅಲ್ಲಾಹನ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾನ. ಆ ತಂದೆಯ ಆಕ್ರಂದನೆ ಹೇಗಿತ್ತು? ಈ ಕಥೆಯ ಮುಂದಿನ ಸೆಗಳು ಇನ್ನೂ ಹೆಚ್ಚು ಬೀರಿಸುತ್ತವೆ. ಆತ್ಮೀಯರೇ, ಆ ಪಾಪಿ ಮುಹಮ್ಮದ್ ಮಸೀದಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ ಅಂತ. ಆದರೆ ಬಂಧುಗಳೇ, ಮಸೀದಿಯಿಂದ ಬಂದ ನಂತರ ಅವನು ಮಾಡಿದ ಕೆಲಸ ಅಕ್ಷರಶಃ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ. ಅವನು ನೇರವಾಗಿ ತನ್ನ ತಾಯಿಯ ಬಳಿ ಹೋಗಿ ಆ 4 ತಿಂಗಳ ಹಸುಗೂಸನ್ನು ಅವಳ ಕೈಗಿಟ್ಟು ಹೇಳುತ್ತಾನೆ, ಅವಳು ಅವಳ ಮನೆಗೆ ಹೋಗಿದ್ದಾಳೆ, ಈ ಮಗುವನ್ನು ಸಾಕು ಅಂತ. ಬಂಧುಗಳೇ, ಯೋಚನೆ ಮಾಡಿ, ಆ ಮಗುವಿಗೆ ತನ್ನ ತಾಯಿಯ ಮಣ್ಣಿನ ಅಡಿಯಲ್ಲಿ ಉಸಿರುಗಟ್ಟಿ ಸತ್ತಿದ್ದಾನೆ ಅಂತ ಗೊತ್ತಿಲ್ಲ. ತಾಯಿಯ ಎದೆ ಹಾಲಿನ ವಾಸನೆಗಾಗಿ ಆ ಕಂದಮ್ಮ ಅಳುತ್ತಿದ್ದರೆ, ಈ ತಂದೆ ಮಾತ್ರ ತನ್ನ ಸಂಶಯದ ಹಸಿಯನ್ನು ತೀರಿಸಿಕೊಂಡಿದ್ದ. ಬಂಧುಗಳೇ, ಹಸಲಿಗೆ ಇಲ್ಲಿ ನಡೆದಿದ್ದೇನು? ಆಕೆಗೆ ಬೇರೆಯವರ ಜೊತೆ ಸಂಬಂಧವಿತ್ತು ಅನ್ನುವುದು ಮುಹಮ್ಮದನ ಬಲವಾದ ಸಂಶಯವಾಗಿತ್ತು. ಈ ಸಂಶಯ ಇದೆಯಲ್ಲ, ಇದು ಕ್ಯಾನ್ಸರ್ಗಿಂತಲೂ ಭಯಾನಕವಾದದ್ದು. ಅದು ಸುಂದರವಾದ ಸಂಸಾರವನ್ನೇ ಸ್ಮಶಾನವಾಗಿ ಮಾಡುತ್ತೆ. ಇವತ್ತಿನ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನಗತ್ಯ ಚಾಟಿಂಗ್ಗಳು ಮತ್ತು ಸಣ್ಣ ಪುಟ್ಟ ಅನಾಮಧೇಯ ಸ್ನೇಹಗಳು ಹೇಗೆ ಕಾಲ್ಗಿಚ್ಚಿನಂತೆ ಮನೆಗೆ ಬೆಂಕಿ ಹಚ್ಚುತ್ತವೆ ಅನ್ನುವುದಕ್ಕೆ ಈ ಘಟನೆಯ ಸಾಕ್ಷಿ. ಪವಿತ್ರ ಕುರ್ಆನ್ ಅಲ್ಲಾಹು ಹೇಳುತ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು ಇಜ್ತನಿಬೂ ಕಸೀರನ್ ಮಿನಲ್ ಇನ್ನ ಬಅದಲ್ ಇಸ್ಮ. ಓ ಸತ್ಯವಿಶ್ವಾಸಿಗಳೇ, ಸಂಶಯಗಳಿಂದ ದೂರವಿರಿ, ಯಾಕಂದರೆ ಕೆಲವು ಸಂಶಯಗಳು ಮಹಾಪಾಪವಾಗಿದೆ. ಸೂರಾ ಅಲ್-ಜರ 12ನೇ ಆಯತು. ನೋಡಿ ಬಂಧುಗಳೇ, ದೈವಾನಿಯೇ ಸಂಶಯದ ಬಗ್ಗೆ ಎಚ್ಚರಿಸಿದ್ದರು. ಈ ಮನುಷ್ಯ ಅಲ್ಲಾಹನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಅದೇ ಪಾಪವನ್ನು ಮಾಡಿದ್ದಾನೆ. ಆಕೆಯ ನಡತೆ ಸರಿಯಿಲ್ಲ ಅನ್ನುವುದಾದರೆ ಅವಳಿಗೆ ನ್ಯಾಯಬದ್ಧವಾದ ವಿಚ್ಛೇದನೆ ನೀಡಬಹುದಿತ್ತು. ಅವಳ ಮನೆಯಲ್ಲಿ ಬರಬಹುದಿತ್ತು. ಆದರೆ ಜೀವ ತೆಗೆಯುವ ಅಧಿಕಾರಿಗಳಿಗೆ ಯಾರು ಕೊಟ್ಟರು? ಆ ಮಗು ಇವತ್ತು ಅನಾಥೆಯಾಗಿದೆ.
ತಾಯಿ ಮಣ್ಣಾಗಿದ್ದಾಳೆ, ತಂದೆ ಜೀವಪಾಲಾಗಿದ್ದಾನೆ. ಈ ಘೋರ ದುರಂತದ ಕೊನೆಯಲ್ಲಿ ಆ ತಂದೆಯ ಆಕ್ರಂದನೆ ಹೇಗಿತ್ತು? ಬಂಧುಗಳೇ, ಮಸೀದಿಯಲ್ಲಿ ಸುಬ್ಹಿ ನಮಾಜ್ ಮಾಡಿ ಸೋಗ ಹಾಕಿದ್ದ ಆ ಪಾಪಿ ಮುಹಮ್ಮದ್ ಅಲ್ಲಿಂದ ನೇರವಾಗಿ ಪರಪರಂಗಡಿಗೆ ಹೋಗ್ತಾನೆ. ಅಲ್ಲಿ ಅವನು ಮಾಡಿದ್ದು ಗೊತ್ತಾ? ತನ್ನ ತಪ್ಪಿನ ಅರಿವಾಗಿ ಅಥವಾ ಶಿಕ್ಷೆಯ ಭಯದಿಂದ ಆತ್ಮಹತ್ಯೆ ಪ್ರಯತ್ನ ಪಡ್ತಾನೆ. ಆದರೆ ಬಂಧುಗಳೇ, ನ್ಯಾಯವಾಗಿ ಒಬ್ಬ ಜೀವ ತೆಗೆದವನಿಗೆ ಸಾವು ಅಷ್ಟು ಸುಲಭವಾಗಿ ಬರುತ್ತಾ? ಜನ ಅವನನ್ನು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದಾಗ ಆ ನೆಲದಡಿಯಲ್ಲಿ ಸತ್ಯ ಹೊರಬರುತ್ತೆ. ಪೊಲೀಸರು ಅವನನ್ನು ಕರ್ಕೊಂಡು ಬಂದು ಸಮುದ್ರದ ತೀರದ ಆ ಮರಳನ್ನು ಅಗೆದಾಗ ಅಲ್ಲಿ ಕಂಡ ದೃಶ್ಯ ಎಂಥದ್ದು ಗೊತ್ತಾ? ಆ ನತದೃಷ್ಟ ಫಾತಿಮಳ ಶರೀರವನ್ನು ಕುರುಕಗಳು ಕಚ್ಚಿ ಎಳೆದಿದ್ದವು. ಆ ದೃಶ್ಯ ಕಂಡ ಪೊಲೀಸರ ಕಣ್ಣೀರು ಹಾಕಿದ್ದರು. ಆದರೆ ಅದರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ತರಿಸಿದ್ದು ಫಾತಿಮಳ ವೃದ್ಧ ತಂದೆ. ವಿಡಿಯೋದಲ್ಲಿ ಆ ತಂದೆ ಆಕ್ರೋಶದಿಂದ ಕಿರುಚಾಡುತ್ತಾ ಅವರ ಮಾತು ಕೇಳಬೇಕು. ಅವರು ಹೇಳುವ ಮಾತು ಕೇಳಿದ್ರೆ ನೋಡುವಾಗಲೇ ಬೇಸರ ಆಗ್ತದೆ. ಸಾಹೇಬರೇ, 3 ಗಂಟೆಗೆ ನಮ್ಮ ಮಗಳ ಬಗ್ಗೆ ತೆಗೆದಿದ್ದಾರೆ. 10 ತಿಂಗಳು ಹೊತ್ತು ಹೆತ್ತ ಮಗಳು ಕೇವಲ 4 ತಿಂಗಳು ಮಾತ್ರ ನೆಮ್ಮದಿಯಿಂದ ಬಾಳಿದಳು. ಆ ಮಗುವಿಗೆ ತನ್ನ ತಾಯಿಯ ಒಂದು ಕೊನೆಯ ಮುತ್ತು ಕೊಡೋಕು ಈ ಪಾಪ ಬಿಡಲಿಲ್ಲವಲ್ಲ. ಬಂಧುಗಳೇ, ಆ ತಂದೆಯ ಶಾಪ ಆ ಮುಹಮ್ಮದನು ಯಾವತ್ತೂ ಬಿಡೋದಿಲ್ಲ. ಅಲ್ಲಾಹು ಎಲ್ಲವನ್ನೂ ನೋಡ್ತಾ ಇರ್ತಾನೆ. ಬಂಧುಗಳೇ, ಅಬೂ ರಾಜಿ ಇವತ್ತು ಇಷ್ಟೇ ಹೇಳೋದು. ಸಂಶಯ ಅನ್ನೋದು ಸಂಸಾರವನ್ನು ಸ್ಮಶಾನ ಮಾಡುತ್ತೆ. ನಿಮಗೇನಾದರೂ ಸಂಶಯವಿದ್ದರೆ ಸಮಾಧಾನವಾಗಿ ಮಾತನಾಡಿ, ಮನೆಯ ಹಿರಿಯರನ್ನು ಸೇರಿಸಿಕೊಳ್ಳಿ. ಅದಕ್ಕೂ ಸಾಧ್ಯವಾಗದಿದ್ದರೆ ಇಸ್ಲಾಂ ನೀಡಿದ ದಾರಿಯಲ್ಲಿ ನ್ಯಾಯಬದ್ಧವಾಗಿ ಬೇರೆಯಾಗಿ, ಆದರೆ ಅಲ್ಲಾಹನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಇಂತಹ ಧರ್ಮದ ಕೆಲಸ ಮಾಡಬೇಡಿ. ಅದು ಧರ್ಮಕ್ಕೂ ಅಪಮಾನ, ಮನುಷ್ಯತ್ವಕ್ಕೂ ಅಪಮಾನ. ಆ ಪುಟ್ಟ ಮಗು ಇವತ್ತು ತನ್ನ ತಾಯಿಯ ಎದೆಹಾಲಿಗಾಗಿ ಅಳುತ್ತಿದೆ. ಆ ಮಗುವಿಗೆ ಅನ್ಯಾಯ ಮಾಡಿದವನಿಗೆ ಇಹಲೋಕದಲ್ಲೂ ಶಿಕ್ಷೆಯಾಗಲಿ, ಪರಲೋಕದಲ್ಲೂ ಶಿಕ್ಷೆಯಾಗಲಿ. ಬಂಧುಗಳೇ, ಈ ಕರಾಳತೆ ನಮಗೆ ದೊಡ್ಡ ಪಾಠವಾಗಲಿ. ದ್ವೇಷದ ಬದಲು ಪ್ರೀತಿ ಮತ್ತು ವಿಶ್ವಾಸವನ್ನು ಬೆಳೆಸೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸತ್ಯದ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ. ಇದು ಅಬ್ಬು ರಾಜಿ ಟಾಕ್ಸ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ